ದುನಿಯಾ ದುಬಾರಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಬದುಕೋದು ಕಷ್ಟ ಆಗ್ತಾ ಇದೆ. ಬೆಲೆ ಏರಿಕೆ ಬೇಗೆಯಲ್ಲಿ ಜನ ವಿಲವಿಲ ಒದ್ದಾಡ್ತಾ ಇದ್ದಾರೆ. ಹೌದು, ದಿನಕ್ಕೊಂದು ತೆರಿಗೆ, ದಿನಕ್ಕೊಂದು ಟ್ಯಾಕ್ಸು, ಬೆಲೆ ಏರಿಕೆಯ ಬೇಗೆ ಬೆಂಗಳೂರಿನ ಜನರನ್ನು ಹೈರಾಣಾಗಿಸ್ಬಿಟ್ಟಿದೆ. ಈ ಆಸ್ತಿ ತೆರಿಗೆಯ ಜೊತೆಗೆ ಕಸದ ಸೆಸ್ ಕೂಡ ಈಗ ಬೆಂಗಳೂರಿನ ಜನರ ಜೀವವನ್ನು ಮತ್ತಷ್ಟು ಭಾರ ಮಾಡ್ತಾ ಇದೆ. ಬೆಂಗಳೂರಿಗರು ಬೆಲೆ ಏರಿಕೆಯ ಬೆಂಕಿಯ ಬಲೆಯಲ್ಲಿ ಸಿಲುಕಿಕೊಂಡಿದ್ದಾರೆ. ಬೆಲೆ ಏರಿಕೆಯ ಬೆಂಕಿಯ ಬಲೆಯೊಳಗೆ ಬೆಂಗಳೂರು ಜನ ವಿಲವಿಲ ಅಂಥೇಳಿ ಒದ್ದಾಡುವಂತಾಗಿದೆ. ಕರೆಂಟು, ನೀರು, ಹಾಲು, ಮೊಸರು, ಬಸ್ಸು, ಟ್ರೈನು ಎಲ್ಲವೂ ಕೂಡ ಕಾಸ್ಟ್ಲಿ ಆಗಿಬಿಟ್ಟಿದೆ. ಇದರ ಮಧ್ಯೆ ಈ ವರ್ಷ ಆಸ್ತಿ ತೆರಿಗೆ ಕಟ್ಟೋಣ ಅಂಥೇಳಿ ಅಂದ್ಕೊಳ್ಳೋರಿಗೆ ಭರ್ಜರಿ ಶಾಕ್ ಆಗಿದೆ. ಅದರಲ್ಲೂ ಕೂಡ 30/40 ಖಾಲಿ ನಿವೇಶನ ಇದ್ದರೆ ಆಸ್ತಿ ತೆರಿಗೆಗಿಂತ ಕಸದ ಸೆಸ್ ಭಾರವೇ ಹೆಚ್ಚು ಅನ್ನೋದು ಗೊತ್ತಾಗ್ತಾ ಇದೆ. ಆಸ್ತಿ ತೆರಿಗೆ 450 ರೂಪಾಯಿ ಇದ್ದರೆ ಕಸದ ಸೆಸ್ಸು 720, ವರ್ಷಕ್ಕೆ 1200ರಷ್ಟು ದುಡ್ಡನ್ನು ಪಾವತಿಸುವಂತಾಗಿದೆ. ಈ ಸೆಸ್ ರಾಬರಿ ವಿರುದ್ಧ ಈಗ ಬೆಂಗಳೂರಿನ ಜನ ಕಿಡಿಕಾರ್ತಾ ಇದ್ದಾರೆ. ಕುಂತ್ರೆ ಟ್ಯಾಕ್ಸು, ನಿಂತ್ರೆ ಟ್ಯಾಕ್ಸು, ಯಾಕೆ ಕಟ್ಟಬೇಕು? ಜನರು ದುಡಿಯುವ ದುಡ್ಡಿಗಿಂತ ಹೆಚ್ಚು ಈಗ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟುವಂತಾಗ್ಬಿಟ್ಟಿದೆ. ಹೀಗೆ ಟ್ಯಾಕ್ಸ್ ಕಟ್ತಾ ಹೋದರೆ ನಾವು ಏನು ಮಾಡಬೇಕು ಅಂಥೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ನಡೆಯ ವಿರುದ್ಧ, BBMPಯ ಕ್ರಮದ ವಿರುದ್ಧ ವ್ಯಾಪಕ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಪ್ರತಿದಿನ ಒಂದು ವಿಭಿನ್ನವಾದ ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಏನು ದುಡ್ಡನ್ನು ಕಲೆಕ್ಟ್ ಮಾಡುವಂಥ ಅಷ್ಟೇ ಮೋಟೋದಲ್ಲಿ, ಆದರೆ ಸಾಮಾನ್ಯ ಜನಗಳು ಹೆಂಗೆ ಬದುಕಬೇಕು ಅನ್ನೋದನ್ನ ಆಲೋಚನೆ ಮಾಡ್ತಿಲ್ಲ. ಈಗ ಹಾಲನ್ನು ಜಾಸ್ತಿ ಮಾಡಿದ್ರು, ಕುಡಿಯೋ ನೀರನ್ನು ಜಾಸ್ತಿ ಮಾಡಿದ್ರು, ಇವತ್ತು ಕಾವೇರಿ ವಾಟರ್ ಸಪ್ಲೈನ ಜಾಸ್ತಿ ಮಾಡಿದ್ದಾರೆ. ಸೊ ಪ್ರತಿಯೊಂದಕ್ಕೂ ಒಂದು ಸೆಸಸ್, ಮೊದಲು ಒಂದು ಏನೋ ಸೈಟನ್ನು ಖಾಲಿಯಾಗಿಟ್ಟರು ಅದಕ್ಕೂ ನೀವು ಕ್ಲೀನ್ ಮಾಡಿಡಬೇಕು, ಇಲ್ಲಾಂದರೆ ಬಂದು BBMP ದಂಡ ಹಾಕುತ್ತೆ ಅಂತ ಹೇಳಿದ್ರು. ಆಮೇಲೆ ನೀವು ಏನೇ ಒಂದು ವಿಚಾರಕ್ಕೆ ಬಂದರೂ ಇವತ್ತು ಅದಕ್ಕೊಂದು ಚಾರ್ಜಸ್ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಇದು ಎಲ್ಲಿ ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ ಮೇಡಮ್. ಇವಾಗ ಸ್ಕ್ವೇರ್ ಫೀಟ್ಗೆ ಅವ್ರು 7 ರೂಪಾಯಿ ಆದರೆ 30-40ಗೆ ಎಷ್ಟಾಗುತ್ತೆ ಲೆಕ್ಕ ಹಾಕೊಳ್ಳಿ. 46 ಇಟ್ಟಿರೋನು 100/100 ಇಟ್ಟಿರೋನು ಕಥೆ ಏನಾಗಲ್ಲ. ಇವಾಗ ಆಲ್ಮೋಸ್ಟ್ ಅಲ್ಲೂ ಕೆಲವೊಂದು ಏರಿಯಾಗಳಲ್ಲಿ ಕಮ್ಮಿ ಇದು ಜಾಸ್ತಿ ಖಾಲಿ ಇರೋವೆ, ನಾಗರಬಾವಿ ಅಂತ ಏರಿಯಾಗಳಲ್ಲಿ ಖಾಲಿ ಇರೋದು ಜಾಸ್ತಿ. ಅಂಥವ್ರಿಗೆ ಎಷ್ಟು ದುಬಾರಿ ಅದು ಅಲ್ಲ. ಇವರು ಗ್ಯಾರಂಟಿಗೋಸ್ಕರ ಈ ಹಣವನ್ನೇನೋ ಬಳಸ್ತಾ ಇದ್ದಾರಾ, ಇಲ್ಲ ಗ್ಯಾರಂಟಿಗೋಸ್ಕರ ಈ ಥರ ಜನಗಳಿಗೆ ಮೇಲೆ ಟ್ಯಾಕ್ಸ್ ಹಾಕಿ ಅವರು ದುಡ್ಡನ್ನು ಗೋರ್ಕೊಂಡೋಗಿ ಅಲ್ಲಿ ಗ್ಯಾರಂಟಿಗೆ ತುಂಬ್ತಾ ಇದ್ದಾರಾ ಅಂತ ಹೇಳಿ ಎಲ್ಲ ಸಾರ್ವಜನಿಕರ ಪ್ರಶ್ನೆ ಮೇಡಮ್. ಇದು ಯಾವ ಈ ರೀತಿ ಅನ್ಯಾಯ ನಡೀತಾ ಇದ್ದರೆ, ಈ ರೀತಿ ದಬ್ಬಾಳಿಗೆ ಇದು ದೌರ್ಜನ್ಯ ನಡೆದ್ರೆ ಎಲ್ಲದರಲ್ಲೂ ದುಡ್ಡು ಹೊಡಿಯೋದಾದರೆ ಏನು ಮೇಡಮ್ ಇದು ಪರಿಸ್ಥಿತಿ?